ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ನಮ್ಮ ರಾಯರಿಗೆ ಪ್ರಿಯವಾದ ಹಯಗ್ರೀವ ಮಡ್ಡಿನ ಹೇಗೆ ಮಾಡೋದು ಅಂತ ನೋಡೋಣ. ರಾಯರಿಗೆ ಅಂತಲ್ಲ, ಎಲ್ಲ ನೀವು ಹಬ್ಬಗಳಿಗೂ ಈ ರೀತಿ ನೈವೇದ್ಯನ ಮಾಡ್ಬೋದು. ಇದನ್ನು ಮಾಡೋದು ಕೂಡ ತುಂಬ ಸುಲಭ. ನಾನು ಹೇಳ್ಕೊಡೋ ಅಂಥ ಮೆಷರ್ಮೆಂಟಲ್ಲಿ ನೀವು ಮಾಡ್ತು ಅಂತಂದರೆ ಪರ್ಫೆಕ್ಟಾಗಿ ನಮಗೆ ಉಡುಪಿ ಶೈಲಿಯಲ್ಲಿ ಹಯಗ್ರೀವ ಮಡ್ಡಿ ರೆಡಿ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಈ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದನ್ನ ಏನಿಲ್ಲ ಅಂತಂದರೆ ಸುಮಾರು 3-4 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಬೇಕಾಗತ್ತೆ. ಸ್ವಲ್ಪ ಬೇಗ ಬೇಕು ಅಂತಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ 2 ಗಂಟೆಗಳ ಕಾಲ ನೆನೆಸಿದ್ರೆ ಸಾಕಾಗತ್ತೆ. ನೋಡಿ, ನಾನು ಒಂದು 4 ಗಂಟೆಗಳ ಕಾಲ ಇದನ್ನ ನೆನೆಸಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈ ರೀತಿ ಕಟ್ಟಾಗಬೇಕು, ನಾವು ಪ್ರೆಸ್ ಮಾಡಿದ್ರೆ ಅಷ್ಟು ನೆಂದರೆ ಸಾಕಾಗತ್ತೆ. ನಂತರ ಒಂದು ಪ್ರೆಷರ್ ಕುಕ್ಕರ್ಗೆ ಇದನ್ನ ಸೇರಿಸ್ಕೊಳ್ಳೋಣ. 3-4 ವಿಷಿಲ್ ಇದನ್ನ ಹಾಕ್ಸ್ಕೋಬೇಕಾಗತ್ತೆ. ಆವಾಗ ಪರ್ಫೆಕ್ಟಾಗಿ ಈ ಕಡಲೆಬೇಳೆ ಅಂತ ಅನ್ನೋದು ಬೇಯುತ್ತೆ. ನಾವು ಯಾವ ಕಪ್ಪಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನೀರನ್ನ ಸೇರಿಸಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಇದಕ್ಕೆ ನೆನಪಿರಲಿ, 2 ಗ್ಲಾಸಷ್ಟು ನೀರನ್ನ ಸೇರಿಸ್ಬೇಕು ಇದಕ್ಕೆ. ನಾನಿಲ್ಲಿ ಒಂದು 4 ವಿಷಿಲ್ನ ಇದನ್ನ ಹಾಕ್ಸ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ. ಇಷ್ಟು ಬೆಂದರೆ ಸಾಕಾಗತ್ತೆ ನಮಗೆ. ಬೇಳೆ ತುಂಬ ಸಾಫ್ಟು ಆಗಬಾರ್ದು, ತುಂಬ ಉಂಡೆ ಉಂಡೆಯಾಗಿ ಹಾಗೂ ಇರಬಾರ್ದು. ನಾವು ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಈ ರೀತಿ ಆಗಬೇಕು. ಅಷ್ಟು ಬೆಂದರೆ ಸಾಕಾಗತ್ತೆ. ಇಷ್ಟು ಬೆಂದ ನಂತರ ನಮಗೆ ಪರ್ಫೆಕ್ಟಾಗಿ ಕಡಲೆಬೇಳೆ ಅಂತ ಅನ್ನೋದು ಬೆಂದಿರತ್ತೆ. ನಂತರ ನಾನು ಯಾವ ಗ್ಲಾಸಲ್ಲಿ ಕಡಲೆಬೇಳೆ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇಷ್ಟು ಬೆಲ್ಲನ ತೊಗೊಂಡ್ರೆ ಪರ್ಫೆಕ್ಟಾಗಿ ಸಿಹಿ ಅಂತನ್ನೋದು ಆಗುತ್ತೆ ನಮಗೆ ಹಯಗ್ರೀವಕ್ಕೆ. ನಂತರ ಬೇಳೆ ಬೇಯಿಸಿರೋವಂಥ ನೀರಲ್ಲಿ 1/4 ಕಪ್ ಆಗುವಷ್ಟು ನೀರನ್ನ ಎತ್ತಿಟ್ಕೊಂಡು ಸೇರಿಸ್ತಾ ಇದ್ದೀನಿ ಬೆಲ್ಲ ಕರಗಲಿಕ್ಕೆ ಅಂತ. ಬೇರೆ ನೀರನ್ನ ಸೇರಿಸ್ಲಿಕ್ಕೆ ಹೋಗಬೇಡಿ, ಹಾಗಂತ ಜಾಸ್ತಿ ನೀರನ್ನ ಇದಕ್ಕೆ ಸೇರಿಸ್ಲಿಕ್ಕೆ ಹೋಗಬೇಡಿ. ಬೇಳೆ ಬೇಯಿಸಿರೋವಂಥ ನೀರಲ್ಲೇ 1/4 ಕಪ್ ಆಗೋವಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಂಡಿದ್ನಿ. ಇದನ್ನ ಒಂದು ಎಳೆ ಉರಿಲೆ ನಾವು ಬೆಲ್ಲ ಕರಗೋವರೆಗೂ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಇವಾಗ ಬೆಲ್ಲ ಅಂತ ಅನ್ನೋದು ಕರಗಿದೆ. ಇಷ್ಟು ಕರಗಿದ್ರೆ ಸಾಕಾಗತ್ತೆ. ನಂತರ ಒಂದು ಪ್ಯಾನ್ಗೆ ನಾನು ಬೇಯಿಸ್ಕೊಂಡಿರೋಂಥ ಬೇಳೆನ ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂತಂದರೆ ನೀವು ಬೇಳೆ ಬೇಯಿಸ್ಕೊಂಡಿರೋಂಥ ಪಾತ್ರೆಯಲ್ಲೇ ಮಾಡ್ಕೋಬೋದು. ನಾನು ಸಪ್ರೇಟಾಗಿ ನಾನಿಲ್ಲಿ ಒಂದು ಪ್ಯಾನ್ಗೆ ಸೇರಿಸ್ಕೊಂಡಿದ್ದು. ನೋಡಿ, ನೀರಿನ ಅಂಶ ಅಷ್ಟು ಉಳಿದಿದೆ, ಅಷ್ಟು ನಮಗೆ ಉಳಿದ್ರೆ ಸಾಕು, ಹಯಗ್ರೀವ ಪರ್ಫೆಕ್ಟಾಗಿ ಆಗುತ್ತೆ. ಆನಂತರ ಒಂದು ಜಾಲರಲ್ಲಿ ನಾವು ಕರಗಿಸ್ಕೊಂಡಿರೋ ಅಂಥ ಬೆಲ್ಲನ ಇದಕ್ಕೆ ಶೋಧಿಸ್ಕೋಬೇಕಾಗತ್ತೆ. ಬೆಲ್ಲದಲ್ಲಿ ಸಮ್ಟೈಮ್ಸ್ ಕಲ್ಲು ಗಲೀಜು ಈ ರೀತಿ ಇರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಕರಗಿಸ್ಕೊಂಡು ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಶುದ್ಧವಾಗಿ ನಮಗೆ ಪರ್ಫೆಕ್ಟಾಗಿ ಹಯಗ್ರೀವ ಅಂತ ಅನ್ನೋದು ರೆಡಿ ಆಗುತ್ತೆ. ಇನ್ನೇನು ನಮ್ಮ ರಾಯರ ಆರಾಧನೆ ಸ್ಟಾರ್ಟ್ ಆಗ್ತಿದೆ. ನಾವು ರಾಯರನ್ನ ಪೂಜಿಸುವಾಗ ಈ ರೀತಿ ನೈವೇದ್ಯನ ಮಾಡಿಟ್ಟರೆ ತುಂಬ ಶ್ರೇಷ್ಠ ಅಂತಂತಾರೆ. ನಾನು ಈ ರೀತಿ ಯಾವಾಗಲೂ ಆರಾಧನೆ ಟೈಮಲ್ಲಿ ನೈವೇದ್ಯನ ಮಾಡ್ತೀನಿ. ನಮ್ಮ ಮನೇಲಿ ತುಂಬ ಎಲ್ಲ ಇಷ್ಟಪಟ್ಟು ಇದನ್ನು ಸೇವಿಸ್ತಾರೆ. ನೋಡಿ, ಬೆಲ್ಲದ ನೀರನ್ನ ಸೇರಿಸ್ಕೊಂಡಿದ್ನಿ. ಇಷ್ಟು ಹದವಾಗಿ ನಮಗೆ ಬೆಲ್ಲದ ನೀರು ಮತ್ತು ಆ ಬೇಳೆ ಬೇಯಿಸಿರೋ ನೀರು ಮಿಕ್ಸ್ ಆಗಿದೆ. ಇದನ್ನ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ಇದು ಥಿಕ್ನೆಸ್ ಜಾಸ್ತಿ ಆಗುತ್ತೆ ನಾವು ಬೇಯಿಸುವಾಗ. ಅದು ಬೇಯ್ತಾ ಇರಲಿ. ಸೈಡಲ್ಲಿ ನಾವು ಒಂದು ಪಾತ್ರೆ ಅಥವಾ ಒಂದು ಕಡಾಯಿಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಳೆ ಉರುಳೆ ಇದನ್ನ ನಾವು ಹುರ್ಕೋಬೇಕಾಗತ್ತೆ. ಅದು ಘಮ ಬರುತ್ತೆ ನಿಮಗೆ, ಆವಾಗ ಗೊತ್ತಾಗತ್ತೆ ನಿಮಗೆ. ಅಷ್ಟು ಗಸಗಸೆನ ಹುರ್ಕೊಂಡ್ರೆ ಸಾಕಾಗುತ್ತೆ. ಹೈ ಫ್ಲೇಮಲ್ಲಿ ಏನಾದರೂ ಉರಿಲಿಕ್ಕೆ ಹೋದರೆ ಹೊಗೆ ಹೊಗೆಯಾಗಿ ಇದು ಕಲರೆಲ್ಲ ತುಂಬ ಜಾಸ್ತಿ ಆಗಿಬಿಡತ್ತೆ. ನೋಡಿ, ಗಸಗಸೆ ಚೆನ್ನಾಗಿ ಹುರಿದಿರೋದಾಗಿದೆ. ನಂತರ ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊತೀನಿ. ನಂತರ ಅದೇ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಗಟ್ಟಿ ತುಪ್ಪನ ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕಿದ್ರೆ ಒಂದು 3-3.5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಅಂತ ಅನ್ನೋದು ಕರಗುತ್ತೆ. ನಂತರ ನಿಮಗೆ ಬೇಕಾಗಿರೋ ಅಷ್ಟು ದ್ರಾಕ್ಷಿ ಮತ್ತು ಗೋಡಂಬಿನ ಧಾರಾಳವಾಗಿ ಸೇರಿಸ್ಕೋಬೋದು. ಇದಕ್ಕೇನು ಲಿಮಿಟ್ ಅಂತ ಏನಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ಳಿ. ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದಷ್ಟು ಹಯಗ್ರೀವ ತುಂಬ ಚೆನ್ನಾಗಾಗತ್ತೆ. ಖರ್ಜೂರ ಇತ್ತು ಅಂತಂದರೆ ಖರ್ಜೂರನು ಸೀಳಿ ಪೀಸ್ ಸಣ್ಣ ಪೀಸ್ಗಳಾಗಿ ಮಾಡಿ ಸೇರಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಾನು ಜಸ್ಟ್ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಎಳೆ ಉರಿಲಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ದ್ರಾಕ್ಷಿ ಗೋಡಂಬಿ ಅಂತ ಅನ್ನೋದು ಚೆನ್ನಾಗಿ ಫ್ರೈ ಆಗಿದೆ. ನಂತರ ನೋಡಿ, ಇಲ್ಲಿ ನೀರಿನ ಅಂಶ ಅಂತ ಅನ್ನೋದು ಕಡಿಮೆ ಆಗ್ತಾ ಬಂದಿದೆ. ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಆಗಿದೆ. ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಒಂದು 5 ನಿಮಿಷ ಬೇಯಿಸ್ತು ಅಂತಂದರೆ ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ. ಬೇಳೆ ಮುಂಚೆನೇ ನೀವು ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು. ಬೆಲ್ಲದ ನೀರು ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಬೇಳೆ ಬೇಯೋದಿಲ್ಲ. ಇದು ನೀವು ನೆನಪಲ್ಲಿ ಇಟ್ಕೊಬೇಕು. ಮುಂಚೆನೇ ಬೇಳೆ ಚೆನ್ನಾಗಿ ಬೆಂದ ನಂತರ ನೀವು ಸಿಹಿ ಅನ್ನೋದನ್ನು ಸೇರಿಸ್ಕೋಬೇಕಾಗತ್ತೆ. ಸಿಹಿ ಸೇರಿಸಿದ ನಂತರ ಯಾವುದೇ ಕಾರಣಕ್ಕೂ ಬೇಳೆ ಬೇಯೋದಿಲ್ಲ. ಈ ರೀತಿ ಕಡಿಮೆ ಆದ ನಂತರ ನಾನಿಲ್ಲಿ 1 ಕಪ್ ಆಗೋವಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಅಂತಂದರೆ 1/4 ಓಳು ಆಗೋವಷ್ಟು ನಾನು ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಕೊಬ್ಬರಿ ಇತ್ತು ಅಂತಂದರೆ ಕೊಬ್ಬರಿನ ಸೇರಿಸ್ಕೊಳ್ಳಿ. ಕೊಬ್ಬರಿ ಸೇರಿಸ್ತು ಅಂತಂದರೆ ರುಚಿ ಇನ್ನು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನನ್ನ ಹತ್ರ ಕೊಬ್ಬರಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ.
ಕಾಯಿ ತುರಿ ಸೇರಿಸೋದ್ರಿಂದ ರುಚಿ ತುಂಬ ಅದ್ಭುತವಾಗಿರುತ್ತೆ. ಕಾಯಿ ತುರಿ ಅಥವಾ ಕೊಬ್ಬರಿ ಯಾವುದಾದ್ರೂ ಇತ್ತು ಅಂತಂದ್ರೂ ಏನು ತೊಂದರೆ ಇಲ್ಲ, ಯಾವುದಾದ್ರೂ ಒಂದನ್ನು ಸೇರಿಸಿದ್ರೆ ಸಾಕಾಗತ್ತೆ. ಕಾಯಿ ತುರಿ ಹಾಕಿದ ನಂತರ ಒಂದು 2 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಿದೆ, ಯಾವುದೇ ಹಬ್ಬ ಯಾವುದೇ ಪೂಜೆಗಾದರೂ ಸರಿ ಈ ರೀತಿ ನೈವೇದ್ಯ ಮಾಡಿಟ್ರೆ ಬಹಳ ಸುಲಭವಾಗಿ ನಾವು ಈ ರೀತಿ ನೈವೇದ್ಯನ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕೂಡ ಇರುತ್ತೆ, ದೇವರಿಗೆ ತುಂಬ ಪ್ರಿಯ ಅಂತಲೂ ಕೂಡ ಈ ನೈವೇದ್ಯನ ಹೇಳ್ತಾರೆ. ನೋಡಿ, ಕಾಯಿ ತುರಿ ಹಾಕಿದ ನಂತರ ಇನ್ನು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗಿದೆ, ಇದು ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ, ಒಂದು 90% ಇದು ಚೆನ್ನಾಗಿ ಕುಕ್ ಆಗಿದೆ. ಆನಂತರ ನಾವು ಹುರಿದು ಎತ್ತಿಟ್ಕೊಂಡಿರೋವಂಥ ಗಸಗಸೆನ ಸೇರಿಸ್ಕೊಳ್ಳೋಣ. ಗಸಗಸೆನೂ ಅಷ್ಟೇ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಕಡಿಮೆನಾದರೂ ಸೇರಿಸ್ಕೋಬೋದು, ಅಥವಾ ಇನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೋತೀವಿ ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿನಾದರೂ ಸೇರಿಸ್ಕೋಬೋದು. ನಂತರ ಹುರಿದೆತ್ತಿಟ್ಕೊಂಡಿರೋವಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ 1 ನಿಮಿಷಗಳ ಕಾಲ ನಾವು ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ, ಅಂದರೆ ಕುಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಹಯಗ್ರೀವ ತಣ್ಣಗಾದ ನಂತರ ಇನ್ನು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಇದು ಪರ್ಫೆಕ್ಟಾಗಿರೋವಂಥ ಕನ್ಸಿಸ್ಟೆನ್ಸಿ. ನಾನು ಏನು ತೋರಿಸಿದ್ದು ನಿಮಗೆ ಮೆಷರ್ಮೆಂಟು, ಆ ಮೆಷರ್ಮೆಂಟಲ್ಲಿ ನೀವು ಮಾಡ್ತು ಅಂತಂದರೆ ಹಯಗ್ರೀವ ಅಂತ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ರೆಡಿ ಆಗುತ್ತೆ. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾನು ಸಿಪ್ಪೆ ಸಮೇತ ಸೇರಿಸ್ತಾ ಇದ್ದೀನಿ. ಸಿಪ್ಪೆ ಸಮೇತ ಸೇರಿಸಿದ್ರೇ ಆ ಪರಿಮಳ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಿಮಗೆ ಬೇಕು ಅಂತಂದರೆ ಸಿಪ್ಪೆ ರಿಮೂವ್ ಮಾಡ್ಕೊಂಡಾದರೂ ಸೇರಿಸ್ಕೋಬೋದು. ನೋಡಿ, ಇದೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇದನ್ನು ಅಂದರೆ ಸ್ಟವ್ ಆಫ್ ಮಾಡಿಬಿಡಬೇಕು. ಇದು ತಣ್ಣಗಾದ ನಂತರ ಇನ್ನು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗುತ್ತೆ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ನೀವು ಮಾಡಿದ ತಕ್ಷಣ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ, ಒಂದು 15ರಿಂದ 20 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಿ. ನೋಡಿ, ನಾನಿಲ್ಲಿ ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟಿದೆ. ನೋಡಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ, ತಿಕ್ನೆಸ್ ಯಾವ ರೀತಿ ಆಗಿದೆ ಅಂತ. ಇಷ್ಟು ತಿಕ್ನೆಸ್ಸಲ್ಲಿ ಆಗುತ್ತೆ ತಣ್ಣಗಾದ ನಂತರ. ಇದನ್ನು ಸಂಜೆವರೆಗೂ ಇಟ್ಟರು ನಿಮ್ಗೆ ಇದೇ ತಿಕ್ನೆಸ್ಸಲ್ಲಿರುತ್ತೆ, ಇದೇ ಪರ್ಫೆಕ್ಟಾಗಿರೋವಂಥ ಕನ್ಸಿಸ್ಟೆನ್ಸಿ. ನೋಡಿದ್ರಲ್ವಾ ಹಯಗ್ರೀವ ಮಡ್ಡಿನ ಸುಲಭವಾಗಿ ನಾವು ಮನೇಲೇ ಹೇಗೆ ತಯಾರು ಮಾಡ್ಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.